ಆರಂಭಿಸಲಾಗುತ್ತೆ. ಊರಿನ ಎಲ್ಲ ಜನ ಬಂದು ಅಂಗಳದಲ್ಲಿ ಸಾಲಾಗಿ ಕುಳಿತುಕೊಳ್ತಾರೆ. ಶ್ರೀಮಾತೆಯವರು ಬಾಗಿಲಲ್ಲಿ ನಿಂತುಕೊಂಡು ಎಲ್ಲರನ್ನು ನೋಡ್ತಿದ್ದಾರೆ. ಸಾಧು ಬ್ರಹ್ಮಚಾರಿಗಳು ಎಲ್ಲಿಗೂ ಆ ರಸಗುಲ್ಲಾ ಪ್ರಸಾದವನ್ನು ಹಂಚ್ತಾರೆ. ಅವರೆಲ್ಲರೂ ತೃಪ್ತಿಯಿಂದ ತಿನ್ನುವುದನ್ನು ನೋಡಿ ಶ್ರೀಮಾತೆಯವರು ಬಹಳ ಸಂತೋಷ ಪಡ್ತಾರೆ. ಶ್ರೀಮಾತೆಯವರು ಎಲ್ಲರ ತಾಯಿ ಅನ್ನುವುದಕ್ಕೆ ಉದಾಹರಣೆ. ಒಮ್ಮೆ ಒಬ್ಬ ಭಕ್ತ ಶ್ರೀಮಾತೆಯವರ ಹತ್ತಿರ ಬಂದಿದ್ದರು. ಅವರು ಹೇಳ್ತಾರೆ, ಅಮ್ಮ, ನೀವು ಇನ್ನೊಬ್ಬರ ಪಾಪಗಳನ್ನು ಸ್ವೀಕರಿಸಿದ್ದರಿಂದ ನಿಮಗೆ ಈ ರೀತಿ ಕಾಯಿಲೆ ಬಂದಿದೆ ಅಂತ ನಾನು ಕೇಳಿದ್ದೀನಿ. ನೀವು ನನ್ನ ಪಾಪಗಳನ್ನು ಮಾತ್ರ ಸ್ವೀಕರಿಸಲೇಬಾರದು. ನೀವು ಅದರಿಂದ ನನ್ನಿಂದಾಗಿ ಕಷ್ಟಪಡುವಂತೆ ಆಗಬಾರದು. ನನ್ನ ಪಾಪಗಳನ್ನೆಲ್ಲ ನಾನೇ ಅನುಭವಿಸುವಂತಾಗಲಿ ಅಂತ ನೀವು ಆಶೀರ್ವಾದ ಮಾಡಿ ಅಂತ ಆ ಶಿಷ್ಯ ಕೇಳ್ಕೊಳ್ತಾರೆ. ಶ್ರೀಮಾತೆಯವರು ಒಬ್ಬರಾದರೂ ಇಂಥವರು ಇದ್ದಾರಲ್ಲ ಅಂತ ಸಂತೋಷ ಪಡಬೇಕಿತ್ತು. ಆದರೆ ಶ್ರೀಮಾತೆಯವರು ಹೇಳ್ತಾರೆ, ಏನಪ್ಪ, ಯಾಕೆ ಹಾಗೆ ಹೇಳ್ತೀಯ? ಎಲ್ಲಾದರೂ ಉಂಟೆ, ನೀವೆಲ್ಲರೂ ಚಿಕ್ಕ ವಯಸ್ಸಿನವರು ಚೆನ್ನಾಗಿ ಇರಿ, ನೀವೆಲ್ಲರೂ ಚೆನ್ನಾಗಿ ಇರಿ, ನಾವೇ